ಮೊಟ್ಟೆ ಹೊಡೀರಿ, ಮುನಿರತ್ನನ್ಗೆ ಓಡಿಸ್ರಿ, ಮುನಿರತ್ನನ್ ಮೇಲೆ ಅತ್ಯಾಚಾರ ಕೇಸ್ ಹಾಕ್ರಿ. ಅರೆ ನನ್ನ ಕಳಿಸ್ಬಿಟ್ಟು ನೀವ್ ಏನಪ್ಪಾ ಬಾಳ್ತೀರಿ ಇಲ್ಲಿ? MLA ಬೇಕಷ್ಟೇ ತಾನೆ? ನೇರವಾಗಿ ಬಂದಿ ನನ್ನ ಎದುರುಗಡೆ ನಿಂತ್ಕೊಂಡು ನಾನು MLA ಆಗ್ಬೇಕು, ನೀನ್ ರಾಜೀನಾಮೆ ಕೊಟ್ಟು ಬಿಡೋಣ. ಈ ರೀತಿ ಇಷ್ಟೊಂದು ಸ್ವಾರ್ಥ, ಒಂದು ಹೆಣ್ಣು ಮಗಳು ಇನ್ನೊಬ್ರು ಹೆಣ್ಣು ಮಗಳ ಬಗ್ಗೆ ಆ ರೀತಿ ಎಲ್ಲ ಸುಳ್ಳು ಕಂಪ್ಲೇಂಟ್ ಕೊಡ್ಸಕ್ ಹೋಗಬಾರ್ದು. ನೀವು ರಾಜಕೀಯದ ಸ್ವಾರ್ಥಕ್ಕೆ ಆ ಕುಟುಂಬನ ಬಯಲಿಗೆ ತರ್ತಾ ಇದ್ದೀವಿ. ಆ ಹೆಣ್ಣು ಮಗಳ ಕೈಯಲ್ಲಿ ದೂರು ಕೊಡಿಸ್ತೀವಿ. ನಾಳೆ ಆ ಮಕ್ಕಳು ಬೆಳೆದು ಏನಮ್ಮ ನೀನು, ಆ ಮನೆಗೆ ಒಂದು ಸೊಸೆ ಬರ್ತಾರೆ. ಭವಿಷ್ಯ ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಅಧಿಕಾರಕ್ಕೆ, ನಿಮ್ಮ ಅಧಿಕಾರದ ದಾಹಕ್ಕೆ ನೀವು MLA ಬೇಕು ಅನ್ನೋ ಹುಚ್ಚಿಗೆ ಯಾಕೆ ಇನ್ನೊಬ್ಬರ ಮನೆ ಹಾಳು ಮಾಡ್ತೀವಿ? ಮುನಿರತ್ನನ್ಕಿಂತ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ, ಮುನಿರತ್ನನ್ಕಿಂತ ಸೇವೆ ಮಾಡ್ತೀವಿ ಅಂತ ಹೇಳಿ, ತೊಂದರೆ ಇಲ್ಲ ಮಾಡಿ. ಅದು ಬಿಟ್ಟುಬಿಟ್ಟು ಸುಳ್ಳುಗಳು ಯಾಕೆ ಹೇಳಬೇಕು? ಒಂದು ವ್ಯಕ್ತಿನ ಕೆಟ್ಟವನ್ನ ಮಾಡಿ ಒಳ್ಳೆಯವರಾಗ್ತೀವಿ ಅಂತ ಹೊರಡ್ತಾರಲ್ಲ, ಅದನ್ನ ಭಗವಂತನೂ ಕ್ಷಮಿಸಲ್ಲ. ತಪ್ಪದು. ನಮ್ಮ ಮೇಲೆ ಕೆಸರೆಚ್ಚಿದ್ರೆ ಮುಂದೆ ಇನ್ನೊಂದಿನ ನಿಮಗೆ ಕೆಸರೆಚ್ತಾರೆ. ದೊಡ್ಡವರು ಒಂದು ಮಾತಾಡ್ತಾರೆ, ಬಡವನ ಮನೆಗೆ ಬಲಗಾರ ಹೋಗ್ತಾನೆ, ಬಲಗಾರನ ಮನೆಗೆ ಭಗವಂತ ಹೋಗ್ತಾನೆ. ಇದಾಗೆ ಆಗತ್ತೆ. ಜೀವನ ಭಗವಂತ ಕೊಟ್ಟಿರೋದು. ಅವನ್ ಏನ್ ಹಣೆಯಲ್ಲಿ ಬರ್ದಿರ್ತಾನೋ ನಾವು ಅದ್ರ ಪ್ರಕಾರ ನಡ್ಕೊಂಡ್ಲೇಬೇಕು. ಇದನ್ನ ನಾವು ಬರ್ಕೊಳ್ಳೋದಲ್ಲ. ಏನಾಗತ್ತೋ ಆ ಭಗವಂತನೇ ಎಲ್ಲ ನೋಡ್ಕೊಳ್ತಾನೆ. ನಮಗೆ ಯಾರು ಬೇಕಾದ್ರೂ ಕೆಟ್ಟದ್ದು ಬಯಸ್ಲಿ, ನಾವ್ ಇನ್ನೊಬ್ರು ಕೆಟ್ಟದ್ದು ಬಯಸೋದ್ ಬೇಡ. ನಾವ್ ಯಾರಿಗೂ ಕೆಟ್ಟದ್ದು ಬಯಸೋದ್ ಬೇಡ. ನಮಗೆ ಕೆಟ್ಟದ್ದು ಬಯಸಿ ಅವ್ರಿಗೆ ಆನಂದ ಪಡಂಗಿದ್ರೆ ಆನಂದ ಪಡ್ಲಿ, ನಮಗ್ ಕೆಟ್ಟದ್ದು ಬಯಸಿದ್ರೆ ಅವ್ರು ತೃಪ್ತಿ ಆಗಂಗಿದ್ರೆ ತೃಪ್ತಿ ಪಡ್ಲಿ, ನಮಗ್ ಕೆಟ್ಟದ್ದು ಬಯಸಿ ಗಲಾಟೆ ಮಾಡಂಗಿದ್ರೆ ಗಲಾಟೆ ಮಾಡ್ಲಿ.
ಏನು ಬೇಕಾದ್ರೂ ಮಾಡ್ಲಿ, ನಮಗಿರೋದು ಒಂದೇ, ನಿಮ್ಮ ಭಿಕ್ಷೆ ತಗೊಂಡಿದ್ದೀನಿ, ಶಾಸಕನಾಗಿದ್ದೀನಿ, ನಿಮ್ಮ ಋಣ ತೀರ್ಸೋ ಕೆಲಸ ನಾನು ಮಾಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಭೇಟಿ ಮಾಡ್ತೀನಿ ಮತ್ತೊಮ್ಮೆ. ಎಲ್ಲ ನನ್ನ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗ್ಲಿ.